ನಮಸ್ತೆ ವೀಕ್ಷಕರೇ, ಬಾಡದ ಹೂ ಭಾಗ 9 ಮುಂದುವರೆದ ಭಾಗ. ಮೊದಲು 3 ತಿಂಗಳು ಹಾಸಿನಿಗೆ ವಾಂತಿ ಮತ್ತು ಸುಸ್ತಿನಿಂದ ತುಂಬ ಕಷ್ಟಪಟ್ಟಳು. ಹಾಗಾಗಿ ಅವಳು ತನ್ನ ತವರು ಮನೆಗೆ ಹೋದಳು. ಪ್ರದೀಪ ವಾರಕ್ಕೊಮ್ಮೆ ಬಂದು ನೋಡಿಕೊಂಡು ಹೋಗುತ್ತಿದ್ದ. ಉಷಾ, ಕೃಷ್ಣಮೂರ್ತಿ ಬಹಳ ಜಾಗರೂಕತೆಯಿಂದ ಮಗಳ ಆರೈಕೆ ಮಾಡುತ್ತಿದ್ದರು. ಪ್ರದೀಪ ಮನೆಯಲ್ಲಿ ತನ್ನದೇ ಸಾಮ್ರಾಜ್ಯ. ಎಷ್ಟು ಹೊತ್ತಿಗೆ ಬರುತ್ತಿದ್ದನೋ ಎಷ್ಟು ಹೊತ್ತಿಗೆ ಹೋಗುತ್ತಿದ್ದನೋ ಅವನಿಗೆ ತಿಳಿಯದು. 4 ತಿಂಗಳ ನಂತರ ಹಾಸಿನಿ ಮತ್ತೆ ಪ್ರದೀಪನಿರುವ ಮನೆಗೆ ಹೊರಟು ನಿಂತಳು. ಉಷಾ: ಅಲ್ಲ ಹಾಸಿನಿ, ಈಗ ಯಾಕೆ ನೀನು ಅಲ್ಲಿಗೆ ಹೋಗಬೇಕು? ಅಲ್ಲಿ ನಿನ್ನ ನೋಡ್ಕೊಳ್ಳೋಕ್ಕೆ ಯಾರಿದ್ದಾರೆ? ಹಾಸಿನಿ: ಇವರು ಒಬ್ಬರೇ ಇರ್ತಾರೆ ಅಲ್ವಾ ಅಮ್ಮ, ಅದೇ ನನಗೆ ಭಯ ಆಗ್ತಿರೋದು. ಇನ್ನು ಅಲ್ಲಿ ನಾನಿಲ್ಲದೆ ಏನೆಲ್ಲ ಅವಾಂತರ ಮಾಡಿದ್ದಾರೋ ಅಲ್ಲಿ ಹೋಗಿ ನೋಡಬೇಕಷ್ಟೆ. ಉಷಾ: ಸರಿ, ಹುಷಾರು ಮಗಳೇ, ನಿನ್ನ ಆರೋಗ್ಯ ನೋಡ್ಕೊ. ಹಾಸಿನಿ: ಸರಿ ಅಮ್ಮ, ನನ್ನ ಬಗ್ಗೆ ಯೋಚನೆ ಮಾಡಬೇಡ, ನಾನು ನನ್ನ ಆರೋಗ್ಯನ ಚೆನ್ನಾಗಿ ನೋಡ್ಕೊತೀನಿ. ಪ್ರದೀಪ ಬಂದು ಹಾಸಿನಿಯನ್ನು ಕರೆದುಕೊಂಡು ಹೋದ. ಮುಂದಿನ 3 ತಿಂಗಳು ಹಾಸಿನಿಯನ್ನು ಪ್ರದೀಪ ಜೋಪಾನವಾಗಿ ನೋಡಿಕೊಂಡಿದ್ದ. ಈಗಾಗಲೇ 1 ಸಲ ತನ್ನ ಕಾರಣದಿಂದ ಮಗು ಕಳೆದುಕೊಂಡಿದ್ದೇವೆ, ಈ ಸಲ ಹಾಗಾಗಬಾರದು ಎಂದು ತನ್ನಿಂದ ಆದಷ್ಟು ಹುಷಾರಾಗಿ ನೋಡಿಕೊಳ್ಳುತ್ತಿದ್ದ. ಹಾಗಂತ ಅವನ ಕುಡಿತದ ಚಟವೇನೂ ಬಿಟ್ಟಿರಲಿಲ್ಲ. 7 ತಿಂಗಳ ನಂತರ ಹಾಸಿನಿ ಪುನಃ ತನ್ನ ತವರು ಮನೆಗೆ ಬಂದಳು. ಕೃಷ್ಣಮೂರ್ತಿ ಮತ್ತು ಉಷಾ ದಂಪತಿಗಳು ಮಗಳ ಸೀಮಂತ ಕಾರ್ಯವನ್ನು ಬಹಳ ಅದ್ದೂರಿಯಿಂದ ಮಾಡಿದರು. ಪ್ರದೀಪ ಮನೆಯವರು ಉಳಿದ ನೆಂಟರ ಹಾಗೆ ಬಂದು ಹೋಗಿದ್ದರು. ಹಾಸಿನಿಯತ್ತ ಪಲ್ಲವಿಯ ಅಸೂಯೆಯ ಮುಖವಿದ್ದರೆ ಹಾಸಿನಿ ಪಲ್ಲವಿಯತ್ತ ಕ್ರೋಧದ ಮುಖ ಮಾಡಿದಳು. ಆದರೆ ಇವರಿಬ್ಬರು ಬಂದವರೆದರು ತೋರಿಸದೆ ನಗುವಿನ ಮುಖವಾಡ ಧರಿಸಿದ್ದರು. ಪೂಜಾ ಮನಪೂರ್ವಕವಾಗಿ ಹಾಸಿನಿಗೆ ಹಾರೈಸಿ ಹೋಗಿದ್ದಳು. ಹಾಸಿನಿಗೆ 9 ತಿಂಗಳು ತುಂಬಿತು. ಮೈಕೈ ತುಂಬಿಕೊಂಡವಳನ್ನು ನೋಡಲು 2 ಕಣ್ಣು ಸಾಲದು. ಉಷಾ ಮಗಳು ಬಂದಾಗಿನಿಂದ ಮಗಳಿಗೆ ಇಷ್ಟವಾದ ತಿಂಡಿಗಳನ್ನೆಲ್ಲವನ್ನು ಮಾಡಿ ಹಾಕಿದರು. ಹಾಸಿನಿಯು ಕೂಡ ತನ್ನ ಮಗುವಿನ ಬಗ್ಗೆ 100 ಕನಸುಗಳನ್ನು ಹೊತ್ತು ಮಗುವಿನ ಮುಖ ನೋಡಲು ಕಾತರದಿಂದ ಕಾಯುತ್ತಿದ್ದಳು. ಪ್ರದೀಪನು 2 ದಿನಕ್ಕೊಮ್ಮೆ ಬಂದು ಹಾಸಿನಿಯನ್ನು ನೋಡಿಕೊಂಡು ಹೋಗುತ್ತಿದ್ದ. ಹಾಸಿನಿ: ರೀ, ನನಗೆ ಈಗ 9 ತಿಂಗಳು ತುಂಬಿದೆ. ಇನ್ನು ಯಾವಾಗ ಹೆರಿಗೆ ಆಗುತ್ತೋ ಹೇಳಕ್ಕಾಗಲ್ಲ. ನನಗೆ ಹೆರಿಗೆ ಆಗುವಾಗ ನೀವು ನನ್ನ ಜೊತೆ ಇರಬೇಕು ಅನ್ನೋ ಸಣ್ಣ ಆಸೆ. ದಯವಿಟ್ಟು ನೀವು ಇನ್ಮೇಲೆ ನನ್ನ ಬಿಟ್ಟು ಹೋಗಬೇಡಿ ಎಂದವಳ ಕೋರಿಕೆಗೆ ಯಾವ ಉತ್ತರವೂ ನೀಡದೆ ರೂಮಿನಿಂದ ಹೋಗಿದ್ದ ಪ್ರದೀಪ. ಹಾಸಿನಿಯ ಜೊತೆ ಇದ್ದದ್ದು 2 ಹನಿ ಕಣ್ಣೀರು ಮಾತ್ರ. ಪ್ರದೀಪ ಹೋಗಿ 2 ದಿನ ಕಳೆದಿತ್ತು. ಹಾಸಿನಿ ಅವನ ದಾರಿ ಕಾಯುತ್ತಿದ್ದಳು. ಅದೇಕೋ ಅವಳು ಎಂದಿನಂತಿರಲಿಲ್ಲ. ಹೊಟ್ಟೆಯ ಕೆಳಗಡೆ ಸಣ್ಣದಾಗಿ ನೋವು ಆರಂಭವಾಗಿತ್ತು. ಪ್ರದೀಪ ಯಾವಾಗಲೂ ಬರುವ ಸಮಯಕ್ಕೆ ಬಾಗಿಲಿನ ಹತ್ತಿರ ಹೋಗಿ ಅವನು ಬರುವ ದಾರಿಯನ್ನೇ ನೋಡುತ್ತಿದ್ದಳು. ಹೊತ್ತು ಕಳೆದರೂ ಪ್ರದೀಪ ಬರಲಿಲ್ಲ. ಹಾಸಿನಿಗೆ ಹೊಟ್ಟೆ ನೋವು ಹೆಚ್ಚಾಯಿತು. ಮನೆಯಲ್ಲಿ ಆಚೆ ಈಚೆ ಓಡಾಡುತ್ತಾ ರೂಮಿಗೆ ಹೋಗಿ ಸ್ವಲ್ಪ ಮಲಗಿ ಸಮಯ ಸರಿಸಿದಳು. ಅವಳಿಗೆ ಸಮಾಧಾನವಾಗಲಿಲ್ಲ. ಮುಂದೆ ನೋವು ತಡೆಯಲು ಅಸಾಧ್ಯವಾದಾಗ ತಾಯಿಯ ಬಳಿ ಹೇಳಿದಳು. ಉಷಾ ಗಂಡನಿಗೆ ಹೇಳಿ ಮಗಳನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗುವ ವ್ಯವಸ್ಥೆ ಮಾಡಿದರು. ಹಾಸಿನಿ ಪ್ರದೀಪನಿಗೆ ವಿಷಯ ತಿಳಿಸುವಂತೆ ತನ್ನ ತಂದೆಗೆ ಹೇಳಿದಳು. ಕೃಷ್ಣಮೂರ್ತಿಯವರು ಪ್ರದೀಪನಿಗೆ ಕರೆ ಮಾಡಿ ವಿಷಯ ತಿಳಿಸಿದರು. ಹಾಸಿನಿಗೆ ಸಮಯದಿಂದ ಸಮಯಕ್ಕೆ ನೋವು ಹೆಚ್ಚಾಗುತ್ತಿತ್ತು. ಸತತ 5 ಗಂಟೆಗಳ ನಂತರ ಹಾಸಿನಿ ಹೆಣ್ಣು ಮಗುವಿಗೆ ಜನ್ಮ ನೀಡಿದಳು. ಇಷ್ಟು ಹೊತ್ತಾದರೂ ಪ್ರದೀಪ ಮಾತ್ರ ಆಸ್ಪತ್ರೆಯ ಕಡೆ ಮುಖ ಮಾಡಿರಲಿಲ್ಲ. ಹಾಸಿನಿಯನ್ನು ವಾರ್ಡ್ಗೆ ಶಿಫ್ಟ್ ಮಾಡಿದರು. ಈಗಲೂ ತನ್ನ ಗಂಡ ಬರಲಿಲ್ಲವೆಂದು ತಿಳಿದು ಹಾಸಿನಿ ನೊಂದುಕೊಂಡಳು. ಸಂಜೆಯ ಹೊತ್ತಿಗೆ ಆಸ್ಪತ್ರೆಗೆ ಬಂದನು ಪ್ರದೀಪ. ಹಾಸಿನಿ ಕೋಪದಿಂದ ಅವನ ಜೊತೆ ಮಾತನಾಡಲಿಲ್ಲ. ಅವನಿಗೆ ಈಗ ತಾನೇ ಜನಿಸಿದ ಅಷ್ಟು ಪುಟ್ಟ ಮಗುವನ್ನು ಎತ್ತಿಕೊಳ್ಳಲು ಭಯ. ಅದನ್ನು ಅರಿತ ಉಷಾ ಮಗುವನ್ನು ಪ್ರದೀಪನ ಕೈಗೆ ಕೊಟ್ಟರು. ಅವನ ಕಣ್ಣಲ್ಲೂ ಮಿಂಚಿನ ಹೊಳಪು. ಸ್ವಲ್ಪ ಹೊತ್ತು ಮಗುವನ್ನು ಹಿಡಿದುಕೊಂಡು ನಂತರ ಹಾಸಿನಿಯ ಬಳಿ ಮಲಗಿಸಿದನು. 2 ದಿನಗಳ ನಂತರ ಹಾಸಿನಿ ಮಗುವಿನೊಂದಿಗೆ ಮನೆಗೆ ಬಂದಳು. ನಂತರ ಮಗುವೇ ಅವಳ ಪ್ರಪಂಚವಾಯಿತು. ಪ್ರದೀಪನು 2 ದಿನಕ್ಕೊಮ್ಮೆ ಬಂದು ಹೆಂಡತಿ ಮಗುವನ್ನು ನೋಡಲು ಬರುತ್ತಿದ್ದ. ಹಾಸಿನಿಗೆ ತನ್ನ ಮಗುವಿನ ಮುಖ ನೋಡುತ್ತಾ ದಿನ ಸರಿಯುತ್ತಿದ್ದುದೇ ತಿಳಿಯುತ್ತಿರಲಿಲ್ಲ. ಮಗುವಿನ ಲಾಲನೆ ಪಾಲನೆಯಲ್ಲೇ ಅವಳ ಬಹುಪಾಲು ಸಮಯ ಕಳೆಯುತ್ತಿತ್ತು. ಹಾಸಿನಿಯ ಮಗು ಹುಟ್ಟಿ 16ನೇ ದಿನಕ್ಕೆ ತೊಟ್ಟಿಲು ಶಾಸ್ತ್ರ ಮತ್ತು ನಾಮಕರಣ ನಡೆದಿತು. ಮಗುವಿಗೆ ಶ್ರೀಗೌರಿ ಎಂದು ನಾಮಕರಣ ಮಾಡಿದರು. ಮುದ್ದು ಕಂದ ಶ್ರೀಗೌರಿಯ ಆಗಮನದಿಂದ ಹಾಸಿನಿಯ ಬಾಳಲ್ಲಿ ಸಂತೋಷದ ಹೊನಲು ತುಂಬಿತು. ಅವಳನ್ನು ನೋಡಿಕೊಳ್ಳುವುದರಲ್ಲಿ ಹಾಸಿನಿಗೆ ದಿನವಿಡೀ ಯಾವುದೇ ಚಿಂತೆಯಿಲ್ಲದೆ ಕಳೆಯುತ್ತಿತ್ತು. ಶ್ರೀಗೌರಿಯ ತೊದಲು ನುಡಿ ಎಲ್ಲರನ್ನೂ ಆಕರ್ಷಿಸುತ್ತಿತ್ತು. ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಮನೆಯೆಲ್ಲ ನಡೆದರೆ ನೋಡುವವರಿಗೆ ಸಂಭ್ರಮವೇ ಸರಿ. ಪ್ರದೀಪನಿಗೂ ಮಗಳೆಂದರೆ ತುಂಬ ಪ್ರೀತಿ. ಶ್ರೀಗೌರಿಯು ರೂಪದಲ್ಲಿ ತಂದೆಯ ಪಡಿಯಚ್ಚು.
ಕೃಷ್ಣಮೂರ್ತಿ ಮತ್ತು ಉಷಾ ದಂಪತಿಗಳಿಗೆ ಮೊಮ್ಮಗಳನ್ನು ಎಷ್ಟು ಮುದ್ದಿಸಿದರೂ ಸಾಲದು. ಆದರೆ ನಾಯಿಯ ಬಾಲ ಡೊಂಕು ಎನ್ನುವ ಹಾಗೆ ಪ್ರದೀಪನ ಬೇಜವಾಬ್ದಾರಿತನ ಮಾತ್ರ ಸರಿ ಹೋಗಲಿಲ್ಲ. ಅವನಿಗೆ ಕುಡಿಯಲು ಹಣ ಬೇಕಾಗುವಾಗ ಹೆಂಡತಿಯನ್ನು, ಅವಳ ಮನೆಯವರನ್ನು ನಿಂದಿಸಿ ಹೊಡೆಯಲು ಬರುತ್ತಿದ್ದ. ಕೆಲವೊಮ್ಮೆ ಕೈಗೆ ಸಿಕ್ಕಿದ ವಸ್ತುಗಳನ್ನು ತೆಗೆದು ಹಾಸಿನಿಗೆ ಹೊಡೆಯುತ್ತಿದ್ದ. ಅವಳು ಪಾಪ ಎಷ್ಟು ಅಂತ ಸಹಿಸಿಕೊಳ್ಳುತ್ತಾಳೆ. ಇದ್ದಿದ್ದರಲ್ಲಿ ಸ್ವಲ್ಪ ಅವನಿಗೆ ಕೊಡುತ್ತಿದ್ದಳು. ಶ್ರೀಗೌರಿ ಇದನ್ನೆಲ್ಲ ನೋಡಿ ತುಂಬ ಭಯಪಡುತ್ತಿದ್ದಳು. ಹಾಗಾಗಿ ಅಪ್ಪನೆಂದರೆ ಸ್ವಲ್ಪ ಹಿಂಜರಿಕೆ. ವರುಷಗಳು ಉರುಳಿದವು. ಹಾಸಿನಿ ಮಗಳು ಶ್ರೀಗೌರಿಯನ್ನು ಹತ್ತಿರದ ಶಾಲೆಗೆ ಸೇರಿಸಿದಳು. ಮಕ್ಕಳು ಶಾಲೆಗೆ ಸೇರಿದ ನಂತರ ಬೆಳೆಯೋದು ಗೊತ್ತೇ ಆಗಲ್ಲ. ಶ್ರೀಗೌರಿ ಓದಿನಲ್ಲಿ ಬಹಳ ಚುರುಕಾಗಿದ್ದಳು. ಎಲ್ಲ ಗುರುಗಳಿಗೂ ಪ್ರೀತಿಯ ಶಿಷ್ಯೆ. ಹಾಸಿನಿಯೇ ಮಗಳ ಶಾಲೆಯ ಎಲ್ಲ ಜವಾಬ್ದಾರಿಗಳನ್ನು ವಹಿಸಿಕೊಂಡಿದ್ದಳು. ಇತ್ತೀಚೆಗೆ ಪ್ರದೀಪನ ಹಿಂಸೆ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿತ್ತು. ಹಾಸಿನಿ ಭಯದಲ್ಲೇ ಜೀವನ ನಡೆಸಬೇಕಾಗಿತ್ತು. ಶ್ರೀಗೌರಿಯು ತಂದೆಯ ವರ್ತನೆ ನೋಡಿ ಭಯಪಟ್ಟು ಅವನಿಂದ ದೂರ ಇರತೊಡಗಿದಳು. ಆದರೆ ಇದ್ಯಾವುದು ಅವನಿಗೆ ಲೆಕ್ಕವೇ ಇಲ್ಲ. ಸಮಯ ಸರಿಯುತ್ತಿತ್ತು. ಶ್ರೀಗೌರಿ ಈಗ 7ನೇ ತರಗತಿಯಲ್ಲಿ ಓದುತ್ತಿದ್ದಳು. ಪ್ರದೀಪನ ನಡವಳಿಕೆಯಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಒಟ್ಟಿನಲ್ಲಿ ಹಾಸಿನಿಯದ್ದು ಆರಕೇರದ ಮೂರೆಗಿಳಿಯದ ಸಂಸಾರ. ಶ್ರೀಗೌರಿಯ ನಂತರ ಒಂದೆರಡು ಸಲ ಹಾಸಿನಿ ಗರ್ಭವತಿಯಾದರೂ ಅದೇಕೋ ದೇವರು ಮೊಗ್ಗನ್ನು ಹೂವಾಗಿಸುವ ಪ್ರಯತ್ನ ಮಾಡಲಿಲ್ಲ. ಮೊಗ್ಗುಗಳಾಗಿಯೇ ಬಾಡಿದವು. ಹಾಸಿನಿಗೆ ಇದರಿಂದ ಹೆಚ್ಚು ನೋವಾಗಲಿಲ್ಲ. ಅವಳಿಗೆ ಈಗ ಹೆಚ್ಚಿನ ಅಪೇಕ್ಷೆ ಇರಲಿಲ್ಲ. ಇರುವ ಒಬ್ಬ ಮಗಳ ಭವಿಷ್ಯ ಸುಂದರವಾಗಿಸಬೇಕೆಂದು ಹೋರಾಡುತ್ತಿದ್ದಳು. ಅಂದು ಮಳೆಗಾಲದ ಸಮಯ. ರಾತ್ರಿ 8 ಗಂಟೆ ಸಮಯ. ಬಿರುಸಿನಿಂದ ಮಳೆ ಸುರಿಯುತ್ತಿತ್ತು. ಪುಟ್ಟ ಶ್ರೀಗೌರಿ ತನ್ನ ಹೋಮ್ವರ್ಕ್ ಮಾಡುತ್ತಿದ್ದಳು. ಹಾಸಿನಿ ಅಲ್ಲೇ ಕುಳಿತು ತನ್ನ ಹೊಲಿಗೆ ಕೆಲಸದಲ್ಲಿ ನಿರಂತಳಾಗಿದ್ದಳು. ಅಲ್ಲಿಯವರೆಗೆ ಎಲ್ಲೋ ಹೋಗಿದ್ದ ಪ್ರದೀಪ ಮನೆಗೆ ಬಂದು ಮತ್ತೆ ಹಾಸಿನಿಯನ್ನು ಹಣ ಬೇಕೆಂದು ಪೀಡಿಸತೊಡಗಿದ. ಅವಳ ಬಳಿ ಹಣವಿರಲಿಲ್ಲ. ಹಾಗಾಗಿ ಹಾಸಿನಿ ಹಣ ಕೊಡಲು ನಿರಾಕರಿಸಿದಳು. ಆದರೆ ಪ್ರದೀಪನ ಕುಡಿತದ ಅಮಲು ಸ್ವಲ್ಪ ಹೆಚ್ಚೇ ಆಗಿತ್ತು. ಆದ್ದರಿಂದ ಅವನ ಹುಚ್ಚು ಆವೇಶ ಹೆಚ್ಚಾಗುತ್ತಾ ಹೋಯಿತು. ಅದರಲ್ಲೂ ಹಾಸಿನಿ ಹಣ ಕೊಡಲು ನಿರಾಕರಿಸಿದಾಗ ಏನು ಮಾಡಬೇಕೆಂದು ತಿಳಿಯದೆ ಮನೆಯ ಒಳಗೆ ಹೋಗಿ ಮೂಲೆಯಲ್ಲಿ ಇಟ್ಟಿದ್ದ ಕತ್ತಿಯನ್ನು ತೆಗೆದುಕೊಂಡು ಬಂದು ಕುಡಿದ ಮತ್ತಿನಲ್ಲಿದ್ದವನಿಗೆ ತಾನೇನು ಮಾಡುತ್ತಿದ್ದೇನೆ ಎನ್ನುವ ಅರಿವು ಇರಲಿಲ್ಲ. ಶ್ರೀಗೌರಿ ಮತ್ತು ಹಾಸಿನಿ ಪ್ರದೀಪನ ಆ ಅವತಾರ ನೋಡಿ ತುಂಬ ಭಯಪಟ್ಟರು. ಶ್ರೀಗೌರಿಯಂತೂ ತಾಯಿಯ ಸೆರಗಿನ ಅಂಚಿನಲ್ಲಿ ಅವಿತುಕೊಂಡಿದ್ದಳು. ಹಾಸಿನಿಗೆ ಮಗಳ ಜೊತೆ ಆ ಮನೆಯಲ್ಲಿರಲು ಭಯವಾಯಿತು. ಹಾಸಿನಿ ಉಪಾಯದಿಂದ ಮಗಳನ್ನು ಕರೆದುಕೊಂಡು ಮನೆಯಿಂದ ಹೊರಗೆ ಬಂದು ಹೊರಗಿನಿಂದ ಚಿಲಕ ಹಾಕಿದಳು. ಮನೆಯ ಒಳಗೆ ಪ್ರದೀಪ ಕತ್ತಿ ಹಿಡಿದು ಹಾಸಿನಿಗಾಗಿ ಇಡೀ ಮನೆ ಸುತ್ತಾಡುತ್ತಿದ್ದ. ಹೊರಗಡೆ ಜೋರಾಗಿ ಮಳೆ ಬರುತ್ತಿತ್ತು. ಅವರ ಮನೆಯ ಅಕ್ಕಪಕ್ಕ ಬೇರಾವುದೇ ಮನೆ ಇರಲಿಲ್ಲ. ಆ ಜಡಿ ಮಳೆಯಲ್ಲಿ ಮನೆಯ ಹೊರಗೆ ಏನು ಮಾಡುವುದೆಂದು ಹಾಸಿನಿಗೆ ದಿಕ್ಕೇ ತೋಚಲಿಲ್ಲ. ಮನೆಯ ಎದುರಿರುವ ಸಣ್ಣ ಜಗಲಿಯಲ್ಲಿ ಮಗಳನ್ನು ಬಳಸಿಕೊಂಡು ಕುಳಿತಳು. ಇಡೀ ರಾತ್ರಿ ಅವರಿಬ್ಬರೂ ಅಲ್ಲೇ ಕಾಲ ಕಳೆಯಬೇಕಿತ್ತು. ಒಳಗೆ ಪ್ರದೀಪನ ಅಟ್ಟಹಾಸ ಮುಂದುವರೆದಿತ್ತು. ಶ್ರೀಗೌರಿ ಭಯಪಟ್ಟು ಮಾತು ಮರೆತಂತೆ ಆಗಿದ್ದಳು. ತಾಯಿಯ ಭುಜಕ್ಕೆ ಒರಗಿ ಸಣ್ಣದಾಗಿ ಬಿಕ್ಕುತ್ತಿದ್ದಳು. ಹಾಸಿನಿಯ ಕಣ್ಣಿನಿಂದ ಕಣ್ಣೀರು ಸುರಿಯುತ್ತಲೇ ಇತ್ತು. ಮುಂದೇನು ಮಾಡುವುದು? ಈ ರಾತ್ರಿಯ ಹೊತ್ತಿನಲ್ಲಿ ಎಲ್ಲಿಗೆ ಹೋಗುವುದು? ಮಗಳು ಬೇರೆ ಜೊತೆಗಿದ್ದಾಳೆ. ಜೋರಾಗಿ ಮಳೆ ಬೇರೆ ಸುರಿಯುತ್ತಿದೆ. ಅಯ್ಯೋ ದೇವರೇ, ಇವತ್ತು ಇಡೀ ರಾತ್ರಿ ಮನೆಯ ಹೊರಗೆ ಕಳಿಬೇಕಾ? ಛೇ, ಇವರಿಗೆ ಯಾಕಿಂತ ಬುದ್ಧಿ ಬಂತು? ಏನೋ ಜವಾಬ್ದಾರಿ ಇಲ್ಲ. ಸ್ವಲ್ಪ ಕುಡಿತಾರೆ ಅಂತ ಇವರ ಜೊತೆ ಜೀವನ ಸಾಗಿಸ್ತಿದ್ರೆ ಇವರು ಕುಡಿದ ಮತ್ತಿನಲ್ಲಿ ನಮ್ಮನ್ನು ಸಾಯಿಸೋಕೆ ಬಂದಿದ್ರಲ್ಲ. ಇವತ್ತು ಏನೋ ದೇವರ ದಯದಿಂದ ಅಪಾಯದಿಂದ ಪಾರಾದ್ವಿ. ಆದರೆ ಯಾವಾಗಲೂ ಹೀಗೆ ಆಗುತ್ತಾ? ಕುಡಿತದ ಅಮಲಿನಲ್ಲಿ ಹೆಂಡತಿ ಮಗಳು ಅಂತಾನು ನೋಡದೆ ಸಾಯಿಸೋಕೆ ಬಂದವರನ್ನು ಹೇಗೆ ನಂಬೋದು? ಈಗೇನೋ ಏನೂ ಆಗಿಲ್ಲ. ಆದರೆ ಮುಂದೆ ನನ್ನ ಮಗಳಿಗೆ ತೊಂದರೆಯಾದರೆ, ನನಗೆ ಏನಾದರೂ ತೊಂದರೆಯಾದರೆ? ಅಯ್ಯೋ ದೇವರೇ, ಏನಪ್ಪ ಮಾಡೋದೀಗ? ಛೇ, ಈ ಹಾಳಾದ ಚಟ ಯಾಕಾದರೂ ಕಲಿತರೋ ಇವರು. ಕುಡಿಯೋದನ್ನು ಬಿಡಿ ಅಂದರೂ ಬಿಡ್ತಿಲ್ಲ. ನಾನೇನಾದರೂ ಮಾಡದಿದ್ದರೆ ನನ್ನ ಸಂಸಾರ ಉಳಿಯೋದಿಲ್ಲ. ಇವರನ್ನು ಹೀಗೆ ಬಿಟ್ಟರೆ ಇಂತಹ ಘಟನೆಗಳು ಹೆಚ್ಚಾಗುತ್ತಾ ಹೋಗುತ್ತೆ. ಇಲ್ಲ, ಇದನ್ನು ಹೀಗೆ ಬಿಡಬಾರದು. ಹಾಗಂತ ಎಷ್ಟೇ ಬುದ್ಧಿ ಹೇಳಿದರೂ ಪ್ರಯೋಜನವಿಲ್ಲ. ಬುದ್ಧಿ ಮಾತು ಹೇಳಿ ಅವರನ್ನು ಬದಲಾಯಿಸೋಕ್ಕೆ ಈಗಾಗಲೇ ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀನಿ. ಅವರು ಯಾವುದನ್ನು ತಲೆಗೆ ಹಾಕಿಕೊಳ್ಳಲೇ ಇಲ್ಲ.
ನನಗೂ ಇವರ ಅವಾಂತರಗಳನ್ನು ಸಹಿಸಿಕೊಂಡು ಸಾಕಾಗಿದೆ. ಇನ್ನು ಇದನ್ನೆಲ್ಲ ಸಹಿಸಿಕೊಂಡು ಹೋಗಲು ಆಗಲ್ಲ ಎಂದು ಮನದಲ್ಲಿ ಏನೋ ನಿರ್ಧರಿಸಿದಳು. ಹಾಸಿನಿಯ ನಿರ್ಧಾರ ಏನು ಎಂದು ಮುಂದಿನ ಭಾಗದಲ್ಲಿ ನೋಡೋಣ. ಮುಂದಿನ ಭಾಗಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕತೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆಲಿಸಿದ್ದಕ್ಕಾಗಿ ಧನ್ಯವಾದಗಳು.